ಬರೀ 30,000 ತಗೊಂಬನ್ನಿ ಸರ್. 90% ಲೋನ್ ಮಾಡ್ಕೊಡ್ತೀನಿ ಸರ್. 90% ಅಂದರೆ 1.5 ಲಕ್ಷ ಡೌನ್ ಪೇಮೆಂಟ್. 1.5 ಲಕ್ಷ ಕೊಟ್ಟರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್. ಅದು 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,85,000ಕ್ಕೆ ಅದು ಕೂಡ ಬಲೆರೋ 2,20,000. 145 ನೆಗೋಸಿಬಲ್ ಆಗುತ್ತೆ ಸರ್. ಇದು 2013 ಮಾಡಲು. ನಿಮ್ಗೆ 80,000 ಕೊಡಿ ಸರ್. 80,000 ಕೊಡಿ ಸರ್. ಇದಕ್ಕೆ 80,000 ತಗೊಂಬನ್ನಿ ಸರ್, ಕೊಡ್ತೀನಿ ಸರ್. ಬರೀ 1,15,000 ಕೊಡ್ತೀನಿ ಸರ್, ಎಲ್ಲ ಇನ್ಕ್ಲೂಡಿಂಗ್. 1,15,000ಕ್ಕೆ ಆಲ್ಟೋ. ಹೌದು ಸರ್. ಬರೀ 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಬರೀ 50,000 ಕೊಡಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್. 50,000 ಕೊಡಿ ಸರ್ ಡೌನ್ ಪೇಮೆಂಟ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. 3,70,000 ಕೊಡ್ತೀನಿ ಸರ್. 80,000 ಡೌನ್ ಪೇಮೆಂಟ್ ಕೊಡಿ ಸರ್. ಸರ್ ಡೌನ್ ಪೇಮೆಂಟ್ 75,000 ತಗೊಂಬನ್ನಿ ಸರ್. ಮಾರುತಿಯ ತವರು ಮನೆ ಅಂತಲೇ ಹೇಳ್ಬೋದು. ಅದು ಕೂಡ ಬೆಂಗಳೂರಲ್ಲಿ ಇರುವಂಥ ಟ್ರಿನಿಟಿ ಕಾರ್ಸ್. ಸೊ ನಿಮಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಮಾರುತಿ ಸುಜುಕಿದು ಮ್ಯಾಕ್ಸಿಮಮ್ ಗಾಡಿಗಳಿರುತ್ತೆ. ಅದು ಬಿಟ್ಟು ಬೇರೆ ಬ್ರ್ಯಾಂಡಲ್ಲಿ ನೀವೇನಾದರೂ ಹುಡುಕ್ತಾರೆ ಅದು ಕೂಡ ಇರುತ್ತೆ. ಸೊ ಎಕ್ಸಾಂಪಲ್ಗೆ ನೀವು ನೋಡ್ತಾ ಇರ್ಬೋದು, ಬಲೆರೋ ಇದೆ, ಮಹೀಂದ್ರ ತಾರು ಕೂಡ ಇದೆ. ಈಗ ಪ್ರತಿಯೊಂದು ಕೂಡ ಡೀಟೇಲ್ಸ್ ಇರುತ್ತೆ, ಎಲ್ಲನೂ ಕೂಡ ಗಾಡಿಗಳು ಸಿಗುತ್ತೆ. ಎಲ್ಲಾದರೂ ಕೂಡ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸು ಪಕ್ಕದಲ್ಲಿ SBK ಕಲ್ಯಾಣ ಮಂಟಪ ಇದೆ ಸರ್. ಓಕೆ, ಯಾವ ಮಟ್ಟದಿಂದ ಲೋನ್ ಆಗುತ್ತೆ ಸರ್? 2013 ಅಬೋ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ವಿತ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಈಗ 1 by 1 ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಒನ್ ಮಹೀಂದ್ರ ತಾರ್, ಅದು ಕೂಡ KA41 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, 2336 ವೆಹಿಕಲ್ ನಂಬರು. ಸೊ ನೀವು ಹೇಳ್ತಾ ಬೋದು, ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಅದು ಕೂಡ 4x4 ಹಾರ್ಡ್ ಟಾಪ್ ವೆಹಿಕಲ್ ಇದು. ಅಂದರೆ ಟಾಪ್ ಎಂಡು ವಿತ್ ಅಲೋವೆಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲಿಗೆ ಪ್ರತಿಯೊಂದು ಕೂಡ ಬರುವಂಥದ್ದು. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಮಾಡಲ್ಲ ಸರ್. 2023 ಮಾಡಲು. ಬರೀ 29,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 15 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, 15 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್ 90% ಲೋನ್ ಮಾಡ್ಕೊಡ್ತೀನಿ ಸರ್. 90% ಅಂದರೆ 1.5 ಲಕ್ಷ ಡೌನ್ ಪೇಮೆಂಟ್. 1.5-2 ಲಕ್ಷ ಕೊಟ್ಟರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 1.5-2 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮಗೆ ಮಹೀಂದ್ರ ತಾರು ಕೂಡ ಸಿಗುತ್ತೆ. ಅದು ಕೂಡ 4x4. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮಾರುತಿ ಸುಜುಕಿ ಗಾಡಿಗಳು ಬರೋಣ ಸರ್. ಆಲ್ಟೋ 800 LXI ವೇರಿಯಂಟ್ ಡೀಟೇಲ್ ಸರ್. 2016 ಮಾಡಲು, ಸಿಂಗಲ್ ಓನರು, 40,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ವೆರಿ ಗುಡ್ ಕಂಡೀಷನ್ ಇದೆ. ಇದು ಬಂದು 2,75,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಬರೀ 30,000 ತಗೊಂಬನ್ನಿ ಸರ್. 30,000 ಡೌನ್ ಪೇಮೆಂಟಲ್ಲಿ ಆಲ್ಟೋ. ಹೌದು. ಓಕೆ, ನೆಕ್ಸ್ಟ್ ಸರ್ ಈ ಆಲ್ಟೋ LXI ಸರ್ 2012 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. LXI ವೆರಿ ಗುಡ್ ಕಂಡೀಷನ್ ಆಗಿದೆ. 2,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ಬೋದು ಸರ್. 2,20,000 ಮಾಡಲ್ ಯಾವುದಂದ್ರೆ? 2012 ಮಾಡಲ್ ಸರ್. 12 ಮಾಡಲು, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಆಗುತ್ತೆ ಸರ್. ಓಕೆ, ಹ್ಯುಂಡೈ ಸ್ಯಾಂಟ್ರೋ, ಅದು ಕೂಡ KA05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಟಾಪ್ ಎಂಡ್ ಅಂದರೆ ಬ್ಯಾಕ್ ವೈಪ್ ಎಲ್ಲನೂ ಕೂಡ ಬರುವಂಥ ಗಾಡಿ. ಡೀಟೇಲ್ ಸರ್ ಇದು? ಸರ್ 2012 ಮಾಡಲು. 4.5 ಸ್ಯಾಂಟ್ರೋ ಜಿಂಗು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 145 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ, 1,45,000ಕ್ಕೆ ನಿಮಗೆ ಹ್ಯುಂಡೈ ಸ್ಯಾಂಟ್ರೋ ಕೂಡ ಸಿಗುತ್ತೆ. ಇಲ್ಲ 30,000 ಡೌನ್ ಪೇಮೆಂಟ್ ಆಲ್ಟೋ ಬೇಕಂದರೆ ಆಲ್ಟೋ 800 ಕೂಡ ಸಿಗುತ್ತೆ. ಇಲ್ಲ ಲೋ ಬಜೆಟಲ್ಲಿ ಆಲ್ಟೋಗಳು ಬೇಕಂದ್ರೆ ಅದು ಕೂಡ ಸಿಗುತ್ತೆ. ವ್ಯಾಗನರು ಕೂಡ ತುಂಬಾ ಯೂಸ್ ಸ್ಟಾಕ್ಗಳಿರುತ್ತೆ. ವ್ಯಾಗನರು ಸರ್ 2013 ಮಾಡಲು, ವ್ಯಾಗನರು, ಸಿಂಗಲ್ ಓನರು, VXI. ಇದು ಬಂದು ನಿಮಗೆ 2,90,000 ಹೇಳ್ತಾರೆ, 2,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000ಕ್ಕೆ. ಹೌದು ಸರ್. ಡೌನ್ ಪೇಮೆಂಟ್ ಅದಕ್ಕೆ? ಸರ್ 80,000 ಕೊಡಿ ಸರ್ ಇದಕ್ಕೆ. 80,000 ಡೌನ್ ಪೇಮೆಂಟಲ್ಲಿ. ಓಕೆ, ಅದು ಕೂಡ ವ್ಯಾಗನರು, 16+ ಮೈಲೇಜ್ ಬರುವಂಥ ಗಾಡಿ. ಓಕೆ, ಸ್ವಿಫ್ಟ್ ಸರ್? ಸರ್ 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಇದೆ. 2,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. 2,60,000ಕ್ಕೆ. ಅದು ಕೂಡ ಸ್ವಿಫ್ಟ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಸರ್. ಡೀಸೆಲ್ ಆರಾಮಾಗಿ 18-20+ ಮೈಲೇಜ್ ಕೂಡ ಬರುತ್ತೆ. ಇಲ್ಲ ನಿಮಗೆ ಪೆಟ್ರೋಲಲ್ಲಿ 18-20+ ಮೈಲೇಜ್ ಬೇಕಾದ್ರೆ ಹ್ಯುಂಡೈ ಇಯಾನು ಕೂಡ ಇರುತ್ತೆ. ಅದು ಕೂಡ ವೈಟ್ ಕಲರ್ ಗಾಡಿ. ಡೀಟೇಲ್ ಸರ್ ಇದು? ಸರ್ 2013 ಡಿಸೆಂಬರ್ ಗಾಡಿ ಇದು. ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಬಂದು 1,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,95,000ಕ್ಕೆ. 1,95,000ಗೆ. ಮಾಡಲ್ ಯಾವ್ದು ಇದು? 2013 ಮಾಡಲು. ನಿಮ್ಗೆ 80,000 ಕೊಡಿ ಸರ್ ಡೌನ್ ಪೇಮೆಂಟ್, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ನಿಮಗೆ ಇಯಾನು ಕೂಡ ಸಿಗುತ್ತೆ. ವ್ಯಾಗನರ್ ಸರ್? ಸರ್ ಇದು 2013 ಮಾಡಲು, ವ್ಯಾಗನರು, VXI, 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನು ಸರ್ ಇದಕ್ಕೆ? ಇದಕ್ಕೆ 80,000 ತಗೊಂಬನ್ನಿ ಸರ್, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಹೊಡಿರ್ಬೋದು ಸರ್ ಇದೆಲ್ಲ? ಸರ್ 75,000 ಹೊಡಿದೆ ಸರ್. ಓಕೆ, ಅದು ಕೂಡ 75,000 ಕಿಲೋಮೀಟರ್ ಓಡಿರುವಂಥ KA01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ನೆಕ್ಸ್ಟ್ ಸರ್ ಆಲ್ಟೋ? ಸರ್ ಆಲ್ಟೋ 800 2013 ಮಾಡಲು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. 1,75,000ಕ್ಕೆ 2013 ಮಾಡಲು ಆಲ್ಟೋ 800 ಕೊಡ್ತೀವಿ ಸರ್. 1,75,000ಕ್ಕೆ. ಹೌದು ಸರ್. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 60% ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, 60%. ಓಕೆ, ನೆಕ್ಸ್ಟ್ ಸರ್ ಪಕ್ಕದ್ದು ಆಲ್ಟೋ?
ಸರ್ ಇದು 2012 ಮಾಡಲು ಸಿಂಗಲ್ ಓನರು, 52,000 ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಸರ್ವಿಸ್ ಆಗಿದೆ. ಆಲ್ಟೋ 800 LXi ಇದು ಬಂದು 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,20,000ಗೆ. ಹೌದು ಸರ್. ಓಕೆ ಜೆನ್ ಎಷ್ಟೆಲ್ಲ ಬೇಕು ಅಂದರೆ ಸರ್? ಸರ್ ಜೆನ್ ಎಸ್ಟಿಲೋ 2009 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 86,000 ಶೋರೂಮ್ ಹಿಸ್ಟ್ರಿ ಇದೆ, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, VXi 1,75,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 1,75,000 ಯಾರಾದರೂ ಜೆನ್ ಎಸ್ಟಿಲೋ ಹುಡುಕ್ತಾ ಇದ್ದಾರೆ ಅಂದರೆ ಕಡಿಮೆ ಬಜೆಟಲ್ಲಿ ಇರಬೇಕು, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರೋಂಥದ್ದು ಬೇಕು ಅಂದರೆ ಸೊ ನೀವು ನೋಡ್ತಾ ಬೋದು ಎಸ್ಟಿಲೋ ಕೂಡ ಇರುತ್ತೆ. ಬೇರೆ ಕಡೆ ನಿಮಗೆ ಕಡಿಮೆಗೂ ಕೂಡ ಸಿಗುತ್ತೆ, ಬಟ್ ಏನಪ್ಪ ಅಂದರೆ ಕಂಡೀಷನ್ ಮೇಲೆ ಸೊ ನಿಮಗೆ ಪ್ರೈಸ್ಗಳು ವೇರಿ ಇರುತ್ತೆ. ನೆಕ್ಸ್ಟ್ ಸರ್ ಈ ಆಲ್ಟೋ ಸರ್ 2005 ಮಾಡಲು, 5 years FC, 1 year ಇನ್ಸೂರೆನ್ಸ್ ವಿತ್ ಟ್ರಾನ್ಸ್ಫರ್ ಸರ್. ಆಫರಲ್ಲಿ ಕೊಡ್ತೀನಿ ಸರ್, ಬರೀ 1,15,000 ಕೊಡ್ತೀನಿ ಸರ್, ಎಲ್ಲ ಇನ್ಕ್ಲೂಡಿಂಗ್ 1,15,000ಕ್ಕೆ ಆಲ್ಟೋ. ಹೌದು ಸರ್. 2008 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್, ಶೋರೂಮ್ ಹಿಸ್ಟ್ರಿ ಇದೆ, ಸಿಂಗಲ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ ಬರೀ 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,70,000ಕ್ಕೆ ವ್ಯಾಗನರ್, ಅದು ಕೂಡ ಸಿಲ್ವರ್ ಕಲರು. ಓಕೆ ಈ ಗಾಡಿ ಸರ್? ಸರ್ ಇದು ಬಂದು 2007 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಬರೀ 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 1,45,000ಕ್ಕೆ. ಓಕೆ ಅದು ಕೂಡ ನಿಮಗೆ ಯೂಜ್ ಕಲೆಕ್ಷನ್ಸ್ ಇರುತ್ತೆ. ಆಲ್ಟೋ ಬೇಕಾ ಕಡಿಮೆ ಬಜೆಟಲ್ಲಿ ಅದು ಕೂಡ ಇರುತ್ತೆ, ವ್ಯಾಗನರ್ ಬೇಕಾ ಅದು ಕೂಡ ಸಿಗುತ್ತೆ. ಅಂದರೆ ಆಲ್ಟೋ ಸ್ವಲ್ಪ ಜನಕ್ಕೆ ಐಟ್ ಇರೋರ್ಗೆ ಆಗಲ್ಲ ಅನ್ನೋರಿಗೆ ವ್ಯಾಗನರ್ ಕೂಡ ಅಂದರೆ ಟಾಲ್ ಬೈ ಶೇಪ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಫೋರ್ಡ್ ಫಿಗೋ ಸರ್? ಸರ್ ಫೋರ್ಡ್ ಫಿಗೋ 2011 ಮಾಡಲು, 50,000 ಹೊಡಿದೆ ಅಷ್ಟೇ ಸರ್. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು, ಬರೀ 1,40,000 ಕೊಡ್ತೀನಿ ಸರ್. ಓಕೆ 1,40,000ಕ್ಕೆ. ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಪೆಟ್ರೋಲ್ ಸರ್. ಓಕೆ ಪೆಟ್ರೋಲ್ ಆರಾಮಾಗಿ 15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಸ್ಯಾಲರಿ ಹುಡುಕ್ತಾ ಇದ್ರೆ ಅದು ಕೂಡ ZX ಅಂದರೆ ಟಾಪ್ ಎಂಡ್ ಪೆಟ್ರೋಲಲ್ಲಿ ಬೇಕು ಅಂದರೆ ಆಟೋಮೆಟಿಕ್ಕು, ಬ್ಯಾಕ್ ವೈಫರ್, ಡಿಫಾಗರು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ನಿಮಗೆ ಜೊತೆಗೆ DL ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ABS ಕೂಡ ಇರುತ್ತೆ. ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ, ಜೊತೆಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2015 ಮಾಡಲು, ಸೆಲರಿ ಆಟೋಮೆಟಿಕ್ಕು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 4 ಕಾಂಟ್ರಾಕ್ಟ್ ಟೈರ್ ಹಾಕ್ಸಿದ್ದಾರೆ, 48,000 ಶೋರೂಮ್ ಹಿಸ್ಟ್ರಿ ಇದೆ, 3,45,000 ಹೇಳ್ತಾರೆ, ಫೈನಲ್ 3,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,25,000ಕ್ಕೆ. ಇದಕ್ಕೆ ಲೋನು ಸರ್ ಇದಕ್ಕೆ? ಸರ್ ಬರೀ 50,000 ಕೊಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 50,000 ಡೌನ್ ಪೇಮೆಂಟಲ್ಲಿ ಸೆಲರಿಯೋ, ಅದು ಕೂಡ ಆಟೋಮೆಟಿಕ್ ಟಾಪ್ ಎಂಡ್. ಹೌದು ಸರ್. ಓಕೆ ಆಲ್ಟೋ K10 ಸರ್? VXi 2012 ಮಾಡಲು, ಆಲ್ಟೋ K10 ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್, VXi. ಓಕೆ 2,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 2,25,000. ಹೌದು ಸರ್. ಓಕೆ ಮಾಡಲ್ ಯಾವ್ದಂದ್ರೆ ಇದು? 12 ಮಾಡಲ್ ಸರ್. ಓಕೆ 2012 ಮಾಡಲು. ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ ಸರ್. ಓಕೆ ಲೋನ್ ಆಗೋದಿಲ್ಲ, ಸೊ ಬೇಕು ನಾವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲ್ ಸರ್ 2014 ಮಾಡಲು, ಡೀಸೆಲ್, ಸ್ವಿಫ್ಟ್ VDI, 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ವೆರಿ ಗುಡ್ ಕಂಡೀಷನ್ ಆಗಿದೆ ಸರ್, ವೆರಿ ವೆಲ್ ಮೇಂಟೈನ್ ಇದೆ ಗಾಡಿ. ಇದು ಬಂದು 4,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,35,000ಕ್ಕೆ VDI ಅಂದರೆ ಡೀಸೆಲಲ್ಲಿ ಮಿಡ್ ವೇರಿಯಂಟು, 18-20+ ಮೈಲೇಜ್ ಬರುವಂಥ ಗಾಡಿ. ಲೋನು ಸರ್ ಇದಕ್ಕೆ? ಸರ್ 1,00,000 ಡೌನ್ ಪೇಮೆಂಟ್ ಕೊಡಿ ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 1,00,000 ಡೌನ್ ಪೇಮೆಂಟಲ್ಲಿ. ಒಂದು ವೇಳೆ ನೀವೇನಾದರೂ ಸ್ವಿಫ್ಟ್ ಬೇಡ ಸರ್, ನನಗೆ i20 ಬೇಕು ಅಂದರೆ i20 ಕೂಡ ಇರುತ್ತೆ, ಅದು ಕೂಡ ಮ್ಯಾಗ್ನಾ ವೇರಿಯಂಟ್ ಅಂದರೆ ಮಿಡ್ ವೇರಿಯಂಟು, ಡಿಫಾಗರ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ 2011 ಮಾಡಲು, i20 ಮ್ಯಾಗ್ನಾ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಓಕೆ 2,65,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ 2,65,000ಗೆ. ಅಂದರೆ ಲೋ ಬಜೆಟಲ್ಲಿ i20 ಹುಡುಕ್ತಾ ಇದ್ರೆ. ಸೊ ಈ i20 ಸರ್? ಸರ್ 2010 ಮಾಡಲು, ಇದು ಸೆಕೆಂಡ್ ಓನರ್ ಆಗಿದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ, ಲೆದರ್ ಸೀಟ್ ಕವರ್ ಇದೆ. ಓಕೆ ಬರೀ 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000ಕ್ಕೆ. ಅದು ಕೂಡ ಇದು ಕೂಡ ಮ್ಯಾಗ್ನಾ ವೇರಿಯಂಟ್ ಅಂದರೆ ಮಿಡ್ ವೇರಿಯಂಟು. ಓಕೆ ಇದು ಸರ್ ಬಲೆನೋ? ಸರ್ ಬಲೆನೋ 2016 ಮಾಡಲು, ಡೆಲ್ಟಾ, ABS ಏರ್ ಬ್ಯಾಗ್ ಎಲ್ಲ ಇದೆ, ಇದು ಸಿಂಗಲ್ ಓನರ್ ಗಾಡಿ. ಇದು ಬಂದು 4,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 4,60,000ಕ್ಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರಿ ಒಂದು 70,000 ಕೊಡಿ ಸರ್ ಡೌನ್ ಪೇಮೆಂಟ್ ಅಷ್ಟೇ. 70,000 ಡೌನ್ ಪೇಮೆಂಟಲ್ಲಿ. ಓಕೆ ಟ್ರಿನಿಟಿ ಕಾರ್ಡ್ಸ್ ಬಂದಮೇಲೆ ಸರ್ ಸ್ವಿಫ್ಟ್ ಮಾತ್ರ ಅಲ್ಲ, ಡಿಸೈರ್ ಕೂಡ ಇರಲೇಬೇಕಲ್ವಾ? ಹೌದು ಸರ್. ಡಿಸೈರು ಪೆಟ್ರೋಲ್ ವೇರಿಯಂಟು. ಡೀಟೇಲ್ ಸರ್? ಸರ್ 2016 ಮಾಡಲು, ಬರೀ 40,000 ಹೊಡಿದೆ ಸರ್, ಡ್ಯುಯಲ್ ಏರ್ ಬ್ಯಾಗು, ABS, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಬರೀ 4,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 50,000 ಕೊಡಿ ಸರ್ ಡೌನ್ ಪೇಮೆಂಟ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 50,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಓಕೆ i10 ಸರ್? ಸರ್ 2008-9 ಮಾಡಲು i10 ಇದು, ಬರೀ 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 1,80,000ಕ್ಕೆ. ಅದು ಕೂಡ i10 ಮ್ಯಾಗ್ನಾ ವೇರಿಯಂಟು, ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಅಂದರೆ K07 ರಿಜಿಸ್ಟರ್ಡ್ ವೆಹಿಕಲ್ ಇದು. ಯಾರಾದರೂ i10 ಹುಡುಕ್ತಾ ಇದ್ರೆ ಮ್ಯಾಗ್ನಾ ವೇರಿಯಂಟಲ್ಲಿ ಬೇಕು, ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ 60+ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ವೈಟ್ ಕಲರ್ ಸ್ವಿಫ್ಟ್ ಡಿಸೈರು, ಅದು ಕೂಡ ಪೆಟ್ರೋಲ್ ಇಂಜಿನ್. ಡೀಟೇಲ್ ಸರ್? ಸರ್ 2014 ಮಾಡಲು, ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ ಸರ್. ಓಕೆ ಬರೀ 3,70,000 ಕೊಡ್ತೀನಿ ಸರ್. 3,70,000ಕ್ಕೆ. ಹೌದು ಸರ್. ಓಕೆ ಸೊ ಬಲ್ಲರು ಸರ್ ಕಬ್ಬಣದ ಗಾಡಿ ಬೇಕು ಅನ್ನೋರಿಗೆ
ಸರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಬಲೇರೋ, ವೆರಿ ವೆರಿ ವೆಲ್ ಮೇಂಟೈನ್ ಇದೆ. 4 ಹೊಸ ಟೈರ್ ಇದೆ. ಓಕೆ, ಇದು ಬಂದು ನಿಮಗೆ ZLX ಹಾಂ 5,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,25,000ಗೆ 5,25,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ 80,000 ಡೌನ್ ಪೇಮೆಂಟ್ ಕೊಡಿ ಸರ್ ಅಷ್ಟೇ. 80,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ನಿಮಗೆ ಬಲೆರೋ ಕೂಡ ಸಿಗುತ್ತೆ. ಮಾರುತಿ ಸುಜುಕಿ ಓಮಿನಿ, ಅದು ಕೂಡ 7 ಸೀಟರ್ ವೆಹಿಕಲ್ ಅಲ್ಲ ಸರ್ ಇದು? 8 ಸೀಟರ್ ಸರ್. 8 ಸೀಟರ್. ಓಕೆ, 8 ಸೀಟರ್ ವೆಹಿಕಲ್. ಸೊ ಇರ್ತಾ ಬೋದು, ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಒಂದು ವಾಶ್ ಆಗಬೇಕಷ್ಟೇ. ಇದು ಡೀಟೇಲ್ ಸರ್ ಇದು ಸರ್ 2014 ಮಾಡಲು ಮಾರುತಿ ವ್ಯಾನು 8 ಸೀಟರ್ ಗಾಡಿ, ಬರೀ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 2.5 ಲಕ್ಷಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ 75,000 ತಗೊಂಬನ್ನಿ ಸರ್. ಓಕೆ, 75,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಓಮಿನಿ ಕೂಡ ಇಲ್ಲಿರುತ್ತೆ ಸರ್. ಮತ್ತೊಂದು ಬಲೆರೋ ಸರ್ 2011 ಮಾಡಲು ಬಲರ CRD ಇಂಜಿನ್ ಸರ್ ಇದು. ಓಕೆ, ಮ್ಯಾಗ್ ವೀಲ್ ಇದೆ, ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,85,000ಕ್ಕೆ ಅದು ಕೂಡ ಬಲೆರೋ. ಜೊತೆಗೆ ಸರ್ ಈಕೋಗಳೆಲ್ಲ ಸರ್? ಸರ್ ಈಗ ಬಂದಿದೆ, ಡೀಟೇಲ್ಸ್ ನಾಳೆ ಹೇಳ್ತೀನಿ ಸರ್ ಇದು. ಓಕೆ, 2 ಈಕೋಗಳು ಕೂಡ ಇರುತ್ತೆ. ಬಟ್ ಏನಪ್ಪ ಅಂದರೆ ಗಾಡಿ ರೀಸೆಂಟಾಗಿ ಬಂದಿರೋದ್ರಿಂದ ಈ ಡೀಟೇಲ್ಸು ಕೂಡ ಇವ್ರಿಗೆ ಹತ್ರ ಇನ್ನೂ ಇಲ್ಲ ಸರ್. ಅದ್ರ ಈಕೋ ಬೇಕು ಅಂದರೆ ವೀಡಿಯೋ ಮೇಲೆ ಏನು ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿದ್ರೆ ಹಿಡಿದ್ರೆ ಡೀಟೇಲ್ ಅದು ಜಲ್ದಿ ಬಂದಿರುತ್ತೆ. ಆವಾಗ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ.